ಸುವರ್ಣ ನ್ಯೂಸ್ನಲ್ಲಿ ರಾಜ್ಯದ ಪೊಲೀಸ್ ಇಲಾಖೆ ಮಾನ ಕಳೆಯೋ ಸ್ಟೋರಿ ಇದು. ಗಂಡನ ಮೇಲೆ ಪೊಲೀಸ್ ಕೇಸ್, ಹೆಂಡತಿಗೆ ಇನ್ಸ್ಪೆಕ್ಟರ್ ಲೈಂಗಿಕ ಕಿರುಕುಳ. ಗಂಡನ ಮೇಲೆ ಪೊಲೀಸ್ ಕೇಸ್, ಹೆಂಡತಿಗೆ ಇನ್ಸ್ಪೆಕ್ಟರ್ ಲೈಂಗಿಕ ಕಿರುಕುಳ ಕೊಟ್ಟಿರೋದು. ಮೂಡಬಿದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಮಹಿಳೆ ಮಾಡಿರುವಂತ ಆರೋಪ ಇದು. ನಿನ್ನ ಗಂಡನ ಬಿಡಬೇಕು ಅಂದ್ರೆ ನನ್ನ ಜೊತೆ ಮಲಗು ಅಂತ ಇನ್ಸ್ಪೆಕ್ಟರ್ ಬೆದರಿಕೆ ಹಾಕಿರೋದು. ನಾನು ಹೇಳಿದಂತೆ ಕೇಳಲಿಲ್ಲ ಅಂದ್ರೆ ನಿನ್ನ ಗಂಡನ ಮೇಲೆ ರೌಡಿ ಶೀಟ್ ಅಂತ ಬೆದರಿಕೆ ಹಾಕಿರೋದು. ಮೂಡಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಮಹಿಳೆ ಆರೋಪ ಮಾಡಿದ. ಗೃಹ ಸಚಿವರಿಗೆ 50 ಲಕ್ಷ ಕೊಟ್ಟು ಪೋಸ್ಟಿಂಗ್ ಮಾಡಿಸ್ಕೊಂಡಿರೋದು ಅಂದಿದ್ದಂತೆ ಇನ್ಸ್ಪೆಕ್ಟರ್ ಸಂದೇಶ್. 25 ಲಕ್ಷ ಕೊಟ್ರೆ ನಿನ್ನ ಗಂಡನನ್ನ ಬಿಟ್ಟು ಕಳಿಸ್ತೀನಿ ಇನ್ಸ್ಪೆಕ್ಟರ್ ಹಾಕಿರೋ ಬೆದರಿಕೆ. ಪೊಲೀಸ್ ಠಾಣೆ ಪಾರ್ಕಿಂಗ್ ಸ್ಥಳದಲ್ಲಿ ಇನ್ಸ್ಪೆಕ್ಟರ್ ತನಗೆ ಕಿರುಕುಳ ಕೊಟ್ರು ಅಂತ ಮಹಿಳೆ ಆರೋಪ ಮಾಡಿದ. ಗಂಡನ ಮೇಲೆ ಪೊಲೀಸ್ ಕೇಸ್ ಆಗಿದೆ. ನಿನ್ನ ಗಂಡನನ್ನ ಬಿಟ್ಟು ಕಳಿಸ್ಬೇಕು ಅಂದ್ರೆ ನನ್ನ ಜೊತೆ ಇರಬೇಕು ಅಂತ ಲೈಂಗಿಕ ಕಿರುಕುಳ ಕೊಟ್ಟಿರೋದು ಇನ್ಸ್ಪೆಕ್ಟರ್. ನಾನು ಹೇಳದಂತೆ ಕೇಳಲಿಲ್ಲ ಅಂದ್ರೆ ನಿನ್ನ ಗಂಡನ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿರೋದು. ಮೂಡಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಮಹಿಳೆ ಮಾಡಿರುವಂತ ಗಂಭೀರವಾದ ಆರೋಪ. ಗೃಹ ಸಚಿವರಿಗೆ 50 ಲಕ್ಷ ಕೊಟ್ಟು ಪೋಸ್ಟಿಂಗ್ ಮಾಡಿಸ್ಕೊಂಡಿತ್ತು. 25 ಲಕ್ಷ ನೀನ್ ಕೊಟ್ರೆ ನಿನ್ ಗಂಡನನ್ನ ಬಿಟ್ಟು ಕಳಿಸ್ತೀನಿ ಅಂತ ಇನ್ಸ್ಪೆಕ್ಟರ್ ಬೆದರಿಕೆ ಹಾಕಿರೋದು. ಎಲ್ಲಿ? ಪೊಲೀಸ್ ಠಾಣೆಯ ಪಾರ್ಕಿಂಗ್ ಸ್ಥಳದಲ್ಲಿ ನನಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಮಹಿಳೆ ಆರೋಪ ಮಾಡಿರೋದು. ಇನ್ಸ್ಪೆಕ್ಟರ್ ಸಂದೇಶ್ ಫೋಟೋ ನೋಡ್ತಾ ಇದ್ದೀರಿ. ಗಂಡನನ್ನ ಬಿಟ್ಟು ಕಳಿಸ್ಬೇಕು ಅಂದ್ರೆ ನನ್ನ ಜೊತೆ ಇರು ಅಂತ ಲೈಂಗಿಕ ಕಿರುಕುಳ ಕೊಟ್ಟಿರೋದು. 25 ಲಕ್ಷ ಕೊಟ್ರೆ ಗಂಡನನ್ನ ಬಿಟ್ಟು ಕಳಿಸ್ತೀನಿ ಅಂತ ಇನ್ಸ್ಪೆಕ್ಟರ್ ಹೇಳಿರೋದು. ಸರ್, ಅವರು ಇನ್ನೊಂದು ನನಗೆ ಆಫರ್ ಮಾಡಿದರು, ಲೈಕ್ ಸಂದೀಶ್ ಪೀಜಿ ಅವರು ಈ ಪೋಸ್ಟಿಗೆ ಬರಬೇಕಾದ್ರೆ, ಅಂದರೆ ಅವರು ಇನ್ಸ್ಪೆಕ್ಟರ್ ಆಗಬೇಕಾದ್ರೆ ಅವರು ಹೋಮ್ ಮಿನಿಸ್ಟ್ರಿಗೆ 50 ಲ್ಯಾಕ್ಸ್ ಕೊಟ್ಟು ಅವರು ಈ ಪೋಸ್ಟಿಗೆ ಬಂದಿದ್ದಾರೆ. ಸೊ ನನಗೆ ಅವರು ಆಪ್ಷನ್ ಕೊಟ್ಟಿದ್ದಾರೆ, ನೀನು ನನಗೆ 25 ಲ್ಯಾಕ್ಸ್ ಕೊಡು, ಇಲ್ಲ ನೀನು ನನ್ನ ಜೊತೆ ಮಲಗು. ಈ 2 ಆಪ್ಷನಲ್ಲಿ ಯಾವುದಾದ್ರೂ ಒಂದಕ್ಕೆ ಒಪ್ಪು. ಹಾಗಾಗಿ ಯಾವಾಗ ನಿನ್ನ ಗಂಡನ ನಾನು ಬಿಡ್ತೀನಿ, ಇಲ್ಲಾಂದರೆ ಅವ್ರ ಮೇಲೆ ರೌಡಿ ಶೀಟರ್ ಹಾಕ್ತೀನಿ ಅಂತೇಳಿ ಬೆದರಿಸಿದ್ದಾರೆ, ತುಂಬಾ ಬೆದರಿಸಿದ್ದಾರೆ. ಹಾಗಾಗಿ ನಾನು ಅವರಿಗೆ ತುಂಬ ಭಯಪಟ್ಟು ಬೇರೆಯವರಿಂದ ಸಾಲ ಇಸ್ಕೊಂಡು 50,000 ಕೊಟ್ಟಿದ್ದೇನೆ ಅವನಿಗೆ. ಸರ್, ಅವರು ಇನ್ನೊಂದು ನನಗೆ ಆಫರ್ ಮಾಡಿದರು, ಲೈಕ್ ಸಂದೀಶ್ ಪೀಜಿ ಅವರು ಈ ಪೋಸ್ಟಿಗೆ ಬರಬೇಕಾದ್ರೆ, ಅಂದರೆ ಅವರು ಇನ್ಸ್ಪೆಕ್ಟರ್ ಆಗಬೇಕಾದ್ರೆ ಅವರು ಹೋಮ್ ಮಿನಿಸ್ಟ್ರಿಗೆ 50 ಲ್ಯಾಕ್ಸ್ ಕೊಟ್ಟು ಅವರು ಈ ಪೋಸ್ಟಿಗೆ ಬಂದಿದ್ದಾರೆ. ಸೊ ನನಗೆ ಅವರು ಆಪ್ಷನ್ ಕೊಟ್ಟಿದ್ದಾರೆ, ನೀನು ನನಗೆ 25 ಲ್ಯಾಕ್ಸ್ ಕೊಡು, ಇಲ್ಲ ನೀನು ನನ್ನ ಜೊತೆ ಮಲಗು. ಈ 2 ಆಪ್ಷನಲ್ಲಿ ಯಾವುದಾದ್ರೂ ಒಂದಕ್ಕೆ ಒಪ್ಪು. ಹಾಗಾಗಿ ಯಾವಾಗ ನಿನ್ನ ಗಂಡನ ನಾನು ಬಿಡ್ತೀನಿ, ಇಲ್ಲಾಂದರೆ ಅವ್ರ ಮೇಲೆ. ಆರೋಪ ಮಾಡಿರುವಂತಹ ಮಹಿಳೆಯೇ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ಹಲೋ ಮೇಡಮ್, ನನ್ನ ವಾಯ್ಸ್ ಕೇಳಿಸ್ತಿದ್ಯಾ? ಹೇಳಿ ಹೇಳಿ. ಓಕೆ, ಯಾವಾಗ ನಿಮ್ಮ ಹಸ್ಬೆಂಡ್ ಮೇಲೆ ಕೇಸ್ ಆಗಿದ್ದು? ಯಾವಾಗ ಇನ್ಸ್ಪೆಕ್ಟರ್ ಈ ತರ ಹೇಳಿದ್ದು? ಯಾವಾಗ ಏನಾಯ್ತು ಮೇಡಮ್? ಜುಲೈಯಲ್ಲಿ ಕೆಲವು ಸಂತ್ರಸ್ತ ಮಹಿಳೆಯರು, ಅಂದರೆ ನನ್ನ ಯಜಮಾನರು ಒಬ್ಬರು ಸೋಷಿಯಲ್ ವರ್ಕರ್ ಅವರು, ಕೆಲವು ಹೆಣ್ಮಕ್ಳು ಬಂದು ನನ್ನ ಯಜಮಾನ್ ಜೊತೆ ಹೇಳಿದರು, ಈ ಥರ ಸಂದೇಶ ಅವರಿಂದ ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ, ಸಂದೇಶ ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ, ನಮಗೇನಾದರೂ ಹೆಲ್ಪ್ ಮಾಡಿ ಅಂತ. ಹಾಗಾಗಿ ನಮ್ಮ ಯಜಮಾನ್ರು ಏನು ಮಾಡಿದರು, ಕಮಿಷನರಿಗೆ ಕಂಪ್ಲೇಂಟ್ ಕೊಟ್ಟರು. ಏನು ಪ್ರಯೋಜನ ಆಗಿಲ್ಲ. ಕಂಪ್ಲೇಂಟ್ ಕೊಟ್ಟು 1 ತಿಂಗಳಲ್ಲಿ ಯಜಮಾನ್ರನ್ನು ಫೇಕ್ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸಿದ್ರು. ಫೇಕ್ ಕಂಪ್ಲೇಂಟ್ ಕೊಟ್ಟು ಯಾವುದೇ ಒಂದು ನೋಟಿಸ್ ಇಲ್ಲದೆ, ಯಾವುದೇ ಒಂದು ಅರೆಸ್ಟ್ ವಾರೆಂಟ್ ಇಲ್ಲದೆ, ಯಾವುದೇ ಒಂದು ಎನ್ಕ್ವೈರಿ ಇಲ್ಲದೆ ನಮ್ಮ ಯಜಮಾನ್ರನ್ನ ಫೇಕ್ ಕಂಪ್ಲೇಂಟ್ ಕೊಡಿಸಿ, ಅಂದರೆ ಯಜಮಾನ್ರ ಅಣ್ಣನ ಹೆಂಡತಿ ಕೈಯಿಂದ ಮನಿ ಲಾಂಡ್ರಿಂಗ್ ಕೇಸ್ ಕೊಟ್ಟು ಫೇಕ್ ಕಂಪ್ಲೇಂಟ್ ಕೊಡಿಸಿ ಅರೆಸ್ಟ್ ಮಾಡಿಸಿದ್ರು. ಓಕೆ, ಇದು ಆಗಿರೋದು ಜುಲೈಯಲ್ಲಿ ಆಗಿರೋದು. ಯಾವಾಗ ಆಗಿರೋದು ಇದು? ಜುಲೈಯಲ್ಲೆಲ್ಲ, ಆಗಸ್ಟ್ 18ಗೆ ಆಗಿರೋದು. ಓಕೆ, ಜುಲೈಯಲ್ಲಿ ಕೆಲವು ಹೆಣ್ಣುಮಕ್ಳು ಬಂದಿದ್ರು ಇವ್ರ ಜೊತೆ ಹೆಲ್ಪ್ ಕೇಳೋದಕ್ಕೆ. ಅದಾಗಿ ಆಗಸ್ಟ್ 18ಗೆ ಯಜಮಾನ್ರ ಅರೆಸ್ಟ್ ಮಾಡಿದರು. ಓಕೆ, ಅದು ಯಾವುದೋ ಒಂದು ಫ್ಯಾಮಿಲಿ ಡಿಸ್ಪ್ಯೂಟ್ ಕೇಸ್ ಕೋರ್ಟಲ್ಲಿ ಇತ್ತು. ಕೋರ್ಟಲ್ಲಿ ಕೇಸ್ ಮುಗಿಸಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.